ನನ್ನ ಬೆಸ್ಟ್ ಫ್ರೆಂಡ್ ನಾವು 8 ತಿಂಗಳುಗಳ ಕಾಲ ಒಟ್ಟಾಗಿ ಕಷ್ಟಪಟ್ಟು ತಯಾರಿಸಿದ ಪ್ರಾಜೆಕ್ಟ್ ಕಾರನ್ನು ಮಾರುತ್ತಿದ್ದಾನೆ, ಕೇವಲ ತನ್ನ ಗರ್ಲ್ ಫ್ರೆಂಡನ್ನು ಬಾಲಿ ಪ್ರವಾಸಕ್ಕೆ ಕರೆದುಕೊಂಡು ಹೋಗಲು. ಶೇಕಡ 90 ಕೆಲಸವನ್ನು ಮಾಡಿದ್ದು ನಾನೇ ಮತ್ತು ಶೇಕಡ 80 ಬಿಡಿಭಾಗಗಳ ಹಣವನ್ನೂ ನಾನೇ ಪಾವತಿಸಿದೆ. ಆದರೆ ಕಾರು ಅವನ ಹೆಸರಿನಲ್ಲಿದ್ದ ಕಾರಣ ಮಾರಾಟದ ಸಂಪೂರ್ಣ ಲಾಭವನ್ನು ತಾನೇ ಇಟ್ಟುಕೊಳ್ಳುತ್ತಿದ್ದೇನೆ ಎಂದು ಅವನು ನನಗೆ ಹೇಳಿದ. ನನ್ನ ಕಷ್ಟಕ್ಕೆ ಅವನು ನೀಡಿದ ಆಫರ್ ಕೇವಲ $500. ನಾನು ಟರ್ಬೊ ಸೆಟಪ್ಗಾಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿದೆ ಮತ್ತು ನೂರಾರು ಗಂಟೆಗಳ ಕಾಲ ಕೈಯೆಲ್ಲ ಗ್ರೀಸ್ ಮಾಡಿಕೊಂಡು ದುಡಿದೆ, ಆದರೆ ಕೊನೆಗೆ ನಾನು ಅವನ ರಜೆಯ ಹಣವನ್ನು ಸಂಗ್ರಹಿಸುತ್ತಿದ್ದೆ ಎಂಬುದು ನನಗೆ ತಿಳಿಯಿತು. ನಾನು ಸಂಪೂರ್ಣವಾಗಿ ವಂಚಿತನಾದೆ ಎಂದು ಅನಿಸಿತು, ಆದರೆ ನಂತರ ನಾನು ಒಂದು ಬಲೆ ಬೀಸಲು ನಿರ್ಧರಿಸಿದೆ. ನಾವು ಲಾಭವನ್ನು ಸಮಾನವಾಗಿ ಹಂಚಿಕೊಳ್ಳಲು ಒಪ್ಪಿಕೊಂಡಿದ್ದೆವು ಎಂದು ನೆನಪಿಸುತ್ತಾ ನಾನು ಅವನಿಗೆ ಶಾಂತವಾಗಿ ಒಂದು ಮೆಸೇಜ್ ಕಳುಹಿಸಿದೆ. ಅವನು ತಕ್ಷಣವೇ ಆ ಬಲೆಗೆ ಬಿದ್ದನು. ಅವನು ಮರಳಿ ಮೆಸೇಜ್ ಮಾಡಿದ್ದು ಹೀಗೆ: ಹೌದು, ಆರಂಭದಲ್ಲಿ ನಾವು 50-80 ಎಂದು ಹೇಳಿದ್ದೆವು, ಆದರೆ ಕಾನೂನುಬದ್ಧವಾಗಿ ಇದು ನನ್ನ ಕಾರು. ನಿನಗೆ $500 ನೀಡುತ್ತಿರುವುದಕ್ಕೆ ನೀನು ಸಂತೋಷಪಡಬೇಕು. ನಾನು ಅಸಹಾಯಕ ಎಂದು ತೋರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾಗಲೇ ಅವನು ಆ ಒಪ್ಪಂದದ ಬಗ್ಗೆ ಲಿಖಿತವಾಗಿ ಒಪ್ಪಿಕೊಂಡಿದ್ದನು. ಅದೇ ಕ್ಷಣದಲ್ಲಿ ಅವನು ಸೋತನು. ನಾನು ಪ್ರತಿ ಬಿಲ್ನ ಸ್ಕ್ರೀನ್ ಶಾಟ್, ನನ್ನ ಬ್ಯಾಂಕ್ ಸ್ಟೇಟ್ಮೆಂಟ್ಗಳು ಮತ್ತು ವೃತ್ತಿಪರ ಶಾಪ್ ದರದ ಪ್ರಕಾರ ನನ್ನ ಕೆಲಸದ ಗಂಟೆಗಳ ವಿವರವಾದ ಬಿಲ್ಲನ್ನು ಅವನಿಗೆ ಕಳುಹಿಸಿದೆ. ಅವನು ಮಾರಾಟವನ್ನು ತಕ್ಷಣ ನಿಲ್ಲಿಸದಿದ್ದರೆ ಸೋಮವಾರದಂದು ಸಣ್ಣ ಕ್ಲೈಮ್ಸ್ ಕೋರ್ಟ್ನಲ್ಲಿ ಭೇಟಿಯಾಗುವುದಾಗಿ ನಾನು ಹೇಳಿದೆ. ಅವನ ಅಹಂಕಾರ ತಕ್ಷಣವೇ ಮಾಯವಾಯಿತು. 2 ದಿನಗಳ ನಂತರ ತನ್ನ ಮಗನ ನಡವಳಿಕೆಯಿಂದ ತೀವ್ರವಾಗಿ ನಾಚಿಕೆಪಟ್ಟ ಅವನ ತಂದೆ ಮಧ್ಯಪ್ರವೇಶಿಸಿದರು. ನನ್ನ ಮಾಜಿ ಸ್ನೇಹಿತ ಸಂಪೂರ್ಣವಾಗಿ ಸೋತ ಧ್ವನಿಯಲ್ಲಿ ನನಗೆ ಕರೆ ಮಾಡಿದನು. ನನ್ನ ಬಿಡಿಭಾಗಗಳು ಮತ್ತು ಕೆಲಸದ ವೆಚ್ಚವನ್ನು ಸರಿದೂಗಿಸಲು ಶೇಕಡ 80ರಷ್ಟು ಲಾಭ ನನಗೆ ಸಿಗುವಂತೆ ನಾವು ಒಪ್ಪಂದ ಮಾಡಿಕೊಂಡೆವು. ನಾನು ಅವನನ್ನು ಬ್ಯಾಂಕ್ನಲ್ಲಿ ಭೇಟಿಯಾಗಿ ಹಣವನ್ನು ಜಮಾ ಮಾಡಿಕೊಂಡೆ. ಅವನು ನಾವು ಈಗ ಸರಿ ಎಂದು ಕೇಳಿದಾಗ ನಾನು ಅವನಿಗೆ ಹೇಳಿದೆ, ಕಾರಿನ ವಿಷಯದಲ್ಲಿ ನಾವು ಸಮಾನವಾಗಿದ್ದೇವೆ, ಆದರೆ ನಮ್ಮ ಸ್ನೇಹ ಸತ್ತಿದೆ. ಅವನಿಗೆ ಬಾಲಿ ಪ್ರವಾಸ ಸಿಗುತ್ತದೆ, ಆದರೆ ಈಗ ಅದು ತುಂಬಾ ಕಡಿಮೆ ಬಜೆಟ್ನ ಪ್ರವಾಸವಾಗಲಿದೆ.